ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಇವತ್ತು ಎದ್ದು ಎಲ್ಲ ಕೆಲಸ ಆಲ್ರೆಡಿ ಪಟಾಪಟ ಅಂತ ಮುಗಿಸಿದ್ದೀನಿ ಫ್ರೆಂಡ್ಸ್. ನೋಡಿ, ಹಸುಗಳನ್ನೆಲ್ಲ ಈಚೆ ತಗೊಂಬಂದು ಕಟ್ಟಿದ್ದೀನಿ, ಆಡುಗಳನ್ನೂ ಸಹ ಕಟ್ಟಿದ್ದೀನಿ. ಆಮೇಲೆ ಕೊಟ್ಟಿಗೆ ಕಸ ಕೆರೆದಿದ್ದೀನಿ. ಇವತ್ತು ಸ್ವಲ್ಪ ತುಂಬ ಖುಷಿಯಲ್ಲಿದ್ದೀನಿ. ಇವತ್ತು ಏನು ವಿಷಯ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕೋಕೆಂದ ನಮ್ಮ ಕೆಂದ ಇವತ್ತು ವಾಕಿಂಗ್ ಕರ್ಕೊಂಡೋಗಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದಾನೆ. ಅವರಪ್ಪ ಇನ್ನೂ ಎದ್ದಿಲ್ಲ, ಅದಕ್ಕೋಸ್ಕರ ನೋಡಿ ಕೊಟ್ಟಿಗೆ ಕಸ ಎಲ್ಲ ಗುಡಿಸಿ ಎಲ್ಲ ನೀಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಇವತ್ತು ಒಂದು ಖುಷಿಲಿದ್ದೀನಿ ಅಂತ ಹೇಳಿದ್ನಲ್ಲ, ಏನು ಖುಷಿ ಗೊತ್ತಾ ಫ್ರೆಂಡ್ಸ್? ಇವತ್ತು ನಮ್ಮ ಅಪ್ಪ ಬರ್ತೈತೆ, ಅದೇ ನನಗೆ ಖುಷಿ. ಮಗಳು ಮನೆಗೆ ತಂದೆ ಬರ್ತಿರೋದು ಅದಕ್ಕಿಂತ ದೊಡ್ಡ ಖುಷಿ ಹೆಣ್ಮಕ್ಳಿಗೆ ಯಾವುದಿರುತ್ತೆ? ತಾಯಿ ಮನೆಗೆ ಬರೋದು, ತಂದೆ ಮನೆಗೆ ಬರೋದು, ಹೆಣ್ಮಕ್ಳಿಗೆ ಅದೇ ಒಂದು ಖುಷಿ ವಿಷಯ. ಒಂದು ಚಿನ್ನ ತಗೊಟ್ರೂ ಅಷ್ಟು ಖುಷಿ ಆಗಲ್ಲ. ತಂದೆ ತಾಯಿ ಮದುವೆ ಮಾಡಿಕೊಟ್ಟಿದ್ದ ಮನೆಗೆ ಮಗಳು ಮನೆಗೆ ಬರ್ತಾ ಇದ್ದಾರೆ ಅಂತ ಅಂದರೆ ಆ ಖುಷಿಗಿನ್ನ ಬೇರೆ ಖುಷಿ ಹೆಣ್ಮಕ್ಳಿಗೆ ಇರಲ್ಲ. ನನಗಂತೂ ನಮ್ಮ ಅಪ್ಪ ಬರ್ತಿರೋದಂತೂ ತುಂಬ ಖುಷಿ. ಇವತ್ತು ನಮ್ಮ ಅಪ್ಪ ಅದಕ್ಕೋಸ್ಕರ ನಾನು ಇವತ್ತು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿದ್ದೀನಿ. ನಮ್ಮ ಶಿವು ಇದ್ದಿದ್ದು ರಾತ್ರಿ ನಾಳೆ ಅಪ್ಪ ಬರುತ್ತೆ ಅಂತ ಅಂದಿದ್ದಕ್ಕೆ ಸರಿ ಆಯಿತು, ಬೆಳಗ್ಗೆನೇ ಚಿಕನ್ ತಗೊಂಬಂದು ಕೊಡ್ತೀನಿ, ಚಿಕನ್ ಮಾಡಿಡು ಅಂತ ಅಂದ್ಬಿಟ್ಟು ಹೇಳಿತ್ತು. ಆದರೆ ಇನ್ನೂ ಎದ್ದೇ ಇಲ್ಲ, ಮಲಗೈತೆ. ಇವಾಗ ಹೋಗಿ ಎಬ್ಬಿಸ್ತೀನಿ ಬನ್ನಿ. ಇಷ್ಟದಾದ್ರೂ ಮಲಗೈತೆ. ನನ್ನ ಕೆಲಸ ಎಲ್ಲ ಎದ್ದು ಕೆಲಸ ಮಾಡಿದ್ರೂ ಅದು ಇನ್ನೂ ಮಲಗೈತೆ. ಬನ್ನಿ ಎಬ್ಬಿಸೋಣ. ಶಿವು, ಅಲ್ಲ ರಾತ್ರಿ ಏನು ಹೇಳಿದೀಯಾ? ಎಲ್ಲ ತಲೆ ಈ ಕಡೆ ಐತಿ. ಹೋಯ್ ಬಾ, ಈಗ ಎದ್ದಾಳಲ್ಲ ಮ್ಯಾಕೆ? ಎಷ್ಟು ಗಂಟೆ ಆಗೈತೆ? ಎಷ್ಟು ಗಂಟೆ ಆಯ್ತಲ್ಲ? ಅಲ್ಲೇ ಆ ಟೈಮು ಏನಂದೆ? ಬೆಳಿಗ್ಗೆ ಎದ್ದ ತಕ್ಷಣನೇ ಹೋಗ್ಬಿಟ್ಟು ಚಿಕನ್ ತಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ದು. ಎದ್ದ ತಕ್ಷಣ ಹೋಯ್ತೀನಿ ಅಂತ ಅಲ್ಲೇ ಏನು ಎದ್ಬಿಟ್ಟಿದ್ದೀನ? ಇನ್ನೂ ಮಲಗಿದೀಯಾ? ಯಾಕೆ ಎದ್ದಾಳಲ್ವಾ? ಚಿಕನ್ ತರ್ತೀನಿ ಅಂದಿದ್ದ. ಓ, ರಾತ್ರಿ ಅದು ಯಾವ ಜ್ಞಾನದಲ್ಲಿ ಹೇಳಿದ್ರು ಕಣೆ, ನಮ್ಮ ಅಪ್ಪ ಬರುತ್ತೆ ನಾಳೆ ಅಂದಿದ್ದಕ್ಕೆ ಫ್ರೆಂಡ್ಸ್ ಚಿಕನ್ ತಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ರು. ಬೆಳಗ್ಗೆನೆ ತಿಂಡಿಗೆ ರೆಡಿ ಮಾಡು ಅಂತ ಅಂದ್ಬಿಟ್ಟು ಹೇಳಿ. ಅದು ಬಿಸಿಲು ಬೀಳೋದು ಗೊತ್ತಾಗಿ ನೋಡಿ. ಆಗ ಬಿಸಿಲು ಬಿಡೋದು ಎದ್ದೊಳಗೆ. ಓ, ಎದ್ದೋಗ್ಲೆ ಎಬ್ಬಿಸಕ್ಕಿತ್ತು ಗೊತ್ತಂತೆ. ಈಗೇನು ಈಗ ಹೋಗಕ್ಕಾಗಲ್ವಾ? ಈಗ ಹೋಯ್ತು, ಹೋಗಲ್ಲ ಅನ್ನ ಹೋಗ್ದವ್ರು ಗೊತ್ತಿತ್ತು ನಾನು. ಮತ್ತೆ ಬೇಗ. ನನ್ನ ಗಂಡ ಏನಂದ್ರೆ ಫ್ರೆಂಡ್ಸ್ ನೋಡಿ, ಅವ್ರ ಕಡೆ ಯಾವ್ದಾದ್ರು ಫ್ಯಾಮಿಲಿಗಾದ್ರೆ ಇನ್ನು ನಾನು ಎಬ್ಬಿಸೋದೇ ಬೇಡ, ಇನ್ನೂ 5:30-6 ಗಂಟೆಗೆ ಪುಣ್ಯಾತ್ಮ ಎದ್ದು ಓಡ್ತದೆ. ನಮ್ಮ ಅಪ್ಪ ಬರ್ತದೆ ಅಂತ ಹೇಳಿದ್ರು ಇನ್ನೂ ಇಷ್ಟೊತ್ತಾದ್ರೂ ಮಲಗೈತೆ. ಇನ್ನೆಂಥ ಗಂಡಸ್ರದು ಬುದ್ಧಿ ಅಂತ ಅಂದ್ಬಿಟ್ಟು ನೋಡಿ. ನಿನ್ನ ಬುದ್ಧಿ ನನಗೆ ಗೊತ್ತು ಬಾ, ನೀನು ಯಾವ ಥರ ನಡ್ಕಾಡ್ತೀಯ ಅಂತ ಅಂದ್ಬಿಟ್ಟು. ಅದೇ ಏನಾರು ಅವ್ರ ಕಡೆದೇ ಯಾರು ಏನಾರು ವಿಷಯ ಆಗಲಿ ಎದ್ದೇ ಇನ್ನೂ ನಾನು ಎಬ್ಬಿಸೋದೇ ಇರೋಲ್ಲ. ಇನ್ನೂ 5 ಗಂಟೆ 5:30ಗೆ ಎದ್ಬಿಟ್ಟು ದೌಡಾಕ್ತಾರೆ, ಅಷ್ಟು ಬೇಗ ಇದು ಮಾಡ್ತಾರೆ. ನಮ್ಮಪ್ಪ ಬರ್ತದೆ ಅಂತ ಅಂದ್ರೂ ಇಷ್ಟೋವರೆಗೂ ಮಲಗಿರೋದು ನೋಡಿ. ತಿಂಡಿಗೆ ತಂದು ಕೊಡ್ತೀನಿ. ಓ ಪಾಪ ಬೇಡ, ಹೆಣ್ಕೊಟ್ ಮಾವ ಕಣ್ಕೊಟ್ಟ ಇದು ಅಂತ ಅಂತಾರೆ ಆಯ್ತಾ? ನೀನು ನೋಡು, ನಮಗೆ ಹೆಂಗೆ ನಿಮ್ಮನೆಗೊಂದು ನಮ್ಮನೆಗೊಂದು ಯಾವ ತರ ಮಾಡ್ತೀಯ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಬೇಡ, ನೀನ್ ತರದ್ ಹೋಗಲೇ, ಹೋಗು ತರ್ಬೇಡ. ಸರಿ ಹೋಗು ತರ್ಬೇಡ, ಹೋಗು. ಸರಿ ಆಯ್ತು, ಹೋಗು. ಓಕೆ ಫ್ರೆಂಡ್ಸ್, ಏನಾರು ಮಾಡ್ಕೊಂಡ ಇದಾಗ್ಲಿ ಬಿಡಿ. ಸುಮ್ಮನೆ ನೋಡಿ, ಏನವ್ರ ಅಪ್ಪತ್ತು ಹೇಳ್ಬಿಟ್ಟು ಗೊತ್ತಂತ ಎಲ್ಲ ಎದ್ದು ಕಟ್ಟಾಕ್ಬಿಟ್ಟು ಈಗ ಕೊಸಾರಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಇಟ್ಕೊ ಇದ್ದಾಳೆ. ಹುಲ್ ಕೀಳ್ತೀನಿ ಅಂದ್ಬಿಟ್ಟು ಹುಲ್ ಕೀಳಕ್ಕೆ ಎಲ್ಲೂ ಎಲ್ಲ ಕಣ್ಣೆ ಕಾಣ್ತಾವಲ್ಲ. ದುಡ್ಡು ಕೊಟ್ಟಿದ್ದೀನಿ ರಾತ್ರಿ, ದುಡ್ಡು ಕೊಡ್ದೆ ಮಾಡಿಕೊಬಿಟ್ಟು ಚಿಕನ್ ತಗೊಂಬ ಅಂದ್ರೆ ನಾ ಇರ್ತಾರನ್ನ. ಓ ಇಲ್ಲಳೆ ದುಡ್ಡು ಕೊಡು ಬಾಯಿಲಿ, ಚಿಕನ್ ತಗೊಂಬ ಅಂತ ಹೋಗ್ಬಿಟ್ರೆ ದುಡ್ಡು ರಾತ್ರಿ ಇಸ್ಕೊಂಡು ಮಡಿಕೊಂಡು ದುಡ್ಡು ಕೊಡು. ಮಂಗಂತಾರ ಅನ್ಬೇಡ, ಕೊಡಲೆ. ಎಲ್ಲ ಐತಳು? ಏನು ಎಷ್ಟೊತ್ತು ಕೊಡಲ್ಲ ಅಲ್ಲಿ?
7:10ಗೆ ತಕ್ಕ ಕೂತಿರ್ತಾರೆ ಅಂಗಡಿ. ನಿನಗೂ ಹುಡುಗು ಸರಿ ಆಯ್ತು. ಮರ ಹತ್ತಾಳ ನೋಡು. ಎಲ್ಲಿಕ್ಕಿದೆಯಾ? ಗೊಂಬೆ ಬಾರ ಬಾ ಹೋಗೋಣ. ಅವನು ಅಂಜತ್ ಹೇಳ್ಬತ್ತಾಳೆ. ನೀನಾರು ಗೊತ್ತೋದು ಕಾಲು ಬಿಡ್ತಾ ಇರ್ತಿ ಅಂತ ಗೊತ್ತವಳಿಗೆ. ಎಷ್ಟು ತಗೊಂಬರೋಣ? ಕೊಣ್ಸಿಂಡ್ ಅಂತದೆ ಅವಾಗ ಗೊತ್ತಿರ್ತದೆ ನಮ್ಗೆ. ಅವರೇಜ್ ಎಷ್ಟು ಜನ ಬರ್ತಾವ್ರೆ, ಎಷ್ಟು ಕಡೆ ನಮ್ಮ ಕಡೆ ಎಷ್ಟು ಜನ ಬರ್ತಾವ್ರೆ ಅಂತ. ನಿಮ್ಮ ಕಡೆ ಎಷ್ಟು ಜನ ಬರ್ತಾವ್ರಿ ಹೇಳು ಅಲ್ಲಿ. ಏನೊಂದು 20 ಕೆಜಿ ಇರ್ತದೇನು ಬೇಕಾರೆ ಬರ ಗೊಂಬೆ ಬಾ. ಇಲ್ಲ ಚಿಕನ್ ತರಲಿಲ್ಲ, ನಮ್ಗೆ ಊಟ ಇಲ್ಲ ಕಂಬ. ಇಲ್ಲಾಂದ್ರೆ ಊಟ ಇಲ್ಲ ಆಮೇಲೆ ತಾರನ ಎದುರು ಹಾಕೊಂಡ್ರಿ ಬಾ ಹೋಗೋಣ. ಹೋಗ್ಬಿಟ್ಟು ಜಲ್ದಿ ಚಿಕನ್ ತಗೊಂಬಂದ್ಬಿಡ್ತೀನಿ. ಇಲ್ಲಾಂದ್ರೆ ತಾರನ ಎದುರು ಹಾಕೊಂಡ್ರೆ ಊಟ ಇಲ್ಲ ಆಮೇಲೆ ಯಾಕಬೇಕು. ಅವ್ರಿಗೂ ಖುಷಿ ಇರುತ್ತಲ್ವ ಹೆಣ್ಮಕ್ಳಿಗೆ ಅವರಪ್ಪ ಬರ್ತಾರೆ ಅಂದ್ರೆ ಅವ್ರ ಕಡೆಯವ್ರಿಗೆ. ನಾವು ಏನಾರು ಅದನ್ನು ಅರ್ಥ ಮಾಡ್ಕೊಂಡು ಹೊತ್ನಂತೆ ತಂದು ಕೊಟ್ಟರೆ ಅವರು ಖುಷಿಯಿಂದ ಮಾಡಿಕೊಡ್ತಾರೆ. ಇಲ್ಲಾಂದ್ರೆ ನಮ್ಮ ಕಡೆ ಬಂದಾಗ ಹೊಗೆ ಹಾಕ್ತಾರೆ. ಹಂಗಾಡ್ತಿದ್ದಿ ಎಲ್ಲೂ ಹೋಗಂಗಿಲ್ಲ, ಎಲ್ಲೂ ಬರೋಂಗಿಲ್ಲ. ಇವರಪ್ಪ ಇವಂಗೆ ಬಂದ ತಕ್ಷಣ ಬಿಟ್ಬಿಡ್ಬೇಕು. ತಗೊಂಬಂದ ಒತ್ನಂತೆ ತಗೊಂಬಂದಿದ್ರೆ ಲಿಂಗು ಮಾಡ್ಕೊಡಿನಾ, ನೀನು ತಿನ್ಕೊಂಡು ಹೋಗ್ಬೋದಾಯ್ತು. ಯಾಕೆ ನೀನು ಒತ್ನಂತೆ ಹೋಗಿದ್ದ ಹಂಗೆ ನಾನು ಮಾಡಲ್ಲ. ಹೋಗು. ಇದು ಏನು ರಾತ್ರಿ ರೈಸ್ ಐತೆ ತಿಂದ್ಬಿಟ್ಟು ರೈಟ್ ಹೇಳು ಅಷ್ಟೇ. ಅಷ್ಟೇ ಅಷ್ಟೇ. ರಾತ್ರಿ ರೈಸ್ ಐತೆ, ಟೊಮೊಟೊ ಸಾಂಬಾರು ಐತೆ. ರಾತ್ರಿ ರೈಸ್ ಐತೆ, ಟೊಮೊಟೊ ಸಾಂಬಾರು ಐತೆ. ಯಾಕಂದ ನೀನು ನಿಮ್ಮ ಅಪ್ಪನಿಗೂ ನೀನು ಅದೇನೆ ಯಾಕಂದ ಚಿಕನ್ ಫಾರಮ್ ಕೋಳಿನ ಬೈಲಾರ ಎಂಥದ ಒಂದು ತಂದ್ಕೊಟ್ಟಲ್ಲ. ತಂದ್ಕೊಡ್ದ್ರೆ ಬಿಡ್ತೀನವ, ಒಲೆ ಕಚ್ಕೊಡ್ತೀನಿ. ಸ್ವಲ್ಪ ಜಡೆ ಮಾಡು, ಅದ ನಾನೊಂಚೂರು ತಿನ್ಕೊಂಡೈತೆ. ಇಲ್ಲ ಇಲ್ಲ, ರಾತ್ರಿ ರೈಸ್ ಐತೆ, ಟೊಮೊಟೊ ಸಾರು ಐತೆ, ತಿನ್ಕೊಂಬಿಟ್ಟು ಹೋಗಿ. ಟೊಮೊಟೊ ಸಾರು ನಿಮ್ಮ ಗೊಂಬೆಗೆ ಹಾಕು. ರೆಡಿ ಮಾಡಿ. ನಮ್ಮ ಗೊಂಬೆ ಓನ್ಲಿ ನಾನ್ ವೆಜ್. ಐತೆ ವೆಜ್ ಗಿಜ್ ಇಲ್ಲ ನಮ್ಮ ಗೊಂಬೆ. ಎಷ್ಟೊತ್ತು ಬರ್ತದೆ ಅಂತಲ್ಲ ನಮ್ಮ ಮಾವ. ತಿಂಡಿ ಅಷ್ಟು ಬೆಳಗ್ಗೆನೆ ಬರ್ತೀನಿ ಅಂತ ಅಂದಿತ್ತು. ಎಷ್ಟು ಗಂಟೆಗೆ ಅಂತ ಅಂದ್ರೆ ಎಷ್ಟೊತ್ತಿನಲ್ಲಿ ಫೋನ್ ಮಾಡಿತ್ತು? ರಾತ್ರಿ. ಹಾಂ, ರಾತ್ರಿ ಅದಕ್ಕೆ ತಿಂಡಿ ಹೊತ್ತಿಗೆ ಏನು ಬಿರಿಯಾನಿ ಮಾಡ್ತಾ ಇದೆಯಾ? ಬಿರಿಯಾನಿ ಮಾಡ್ತಾ ಇಲ್ಲ. ನಮ್ಮ ಅಪ್ಪನಿಗೆ ಬಿರಿಯಾನಿ ಇಷ್ಟನೇ ಆಗಲ್ಲ. ನಮ್ಮ ಅಪ್ಪ ಬಂದಾಗ ನಮ್ಮ ಅಪ್ಪನಿಗೆ ಬಂದ ತಕ್ಷಣನೇ ಬಿಸಿ ಮುದ್ದೆ ಮಾಡಿಕೊಡ್ತೀನಿ. ಅದಕ್ಕೆ ಚಿಕನ್ ಗೊಜ್ಜು ಮಾಡಿರ್ತೀನಿ. ಇನ್ನು ನಿನಗೆ ಇವಾಗ ದೋಸೆ ಮಾಡಿಕೊಡ್ತೀನಿ. ನನಗೆ ದೋಸೆ, ಮಾವು ದೋಸೆ ಇಷ್ಟ. ಏನು ನಮ್ಮ ಅಪ್ಪ ಬರ್ತದೆ ಒಂಚೂರು ಅದೇ. ಈ ಗಂಡು ಮಕ್ಳಿಗೆ ಏನಂದ್ರೆ ಅದೇ ಅವ್ರ. ಈಗ ನಮಗೆ ಈಗ ನಮ್ಮಪ್ಪ ನಮಗೂ ಈ ಪ್ರೀತಿ ಇರ್ತದೆ. ಪ್ರೀತಿ ಇರ್ತದೆ ಬೆಳಗ್ಗೆ. ಅದಕ್ಕೆ ಅಷ್ಟು ರಾತ್ರಿ ನಿದ್ದೆ ಮಾಡ್ದೆ ಹೆಂಗೆ? ನಮ್ಮ ಅಪ್ಪದದೆ ಅಂತ ಅಷ್ಟವ್ರಿಗೂ ನೋಡಿ ಫ್ರೆಂಡ್ಸ್. ನನ್ನ ಗಂಡನಿಗೆ ಗಂಡು ಮಕ್ಳಿಗೆ ಏನಂದ್ರೆ ನಾವು ನಮ್ಮ ಅಪ್ಪ ಅಮ್ಮನ ನಮ್ಮ ತಂದೆ ತಾಯಿನ ಎಲ್ಲ ಬಿಟ್ಟು ಬಂದು ಇಲ್ಲಿ ಇವ್ರ ಜೊತೆ ಇರ್ತೀವಿ. ಆದ್ರೆ ಇವ್ರಿಗೆ ಒಂಚೂರು ಆಸೆ ಇಲ್ಲ. ತಡಿ ನಮಗೆ ಪ್ರೀತಿ ಇರಲ್ವಾ? ನಮ್ಮ ಅತ್ತೆ ಬರ್ತೈತೆ ಅಂತ ಒಂಚೂರು ಆಸೆನೇ ಇರಲ್ಲ ಇವರಿಗೆ. ನಾವು ನಮ್ಮಪ್ಪ ಅಮ್ಮನೆಲ್ಲ ಬಿಟ್ಟು ನಾವು ಏನ್ ಮಾಡ್ಬಿಡ್ಬೇಕು ಗೊತ್ತಾ? ಈ ತರ ರೂಲ್ಸ್ ಮಾಡ್ಬಿಡ್ಬೇಕು. ಇನ್ನ ನೆಕ್ಸ್ಟ್ ಮದ್ವೆ ಆದಾರೆಲ್ಲ ಏನ್ ರೂಲ್ಸ್ ಮಾಡ್ತೀಯ? ಏನ್ ರೂಲ್ಸ್ ಮಾಡ್ಬೇಕು ಗೊತ್ತಾ ಫ್ರೆಂಡ್ಸ್? ಈ ಇನ್ಮೇಲೆ ಮದ್ವೆ ಆಗಿದ್ದ ಗಂಡು ಮಕ್ಳೆಲ್ಲ ಹೆಣ್ಮಕ್ಳು ಮನೇಲಿ ಇರ್ಬೇಕು, ಹೆಣ್ಮಕ್ಳು ತಂದೆ ತಾಯಿ ಮನೇಲಿ ಇರ್ಬೇಕಂತ ರೂಲ್ಸ್ ಮಾಡ್ಬೇಕು. ಚೆನ್ನಾಗಿರುತ್ತೆ ಆ ರೂಲ್ಸ್. ಏನ್ ಮಾಡು ಆ ತರ ರೂಲ್ಸ್ ಮಾಡಿ ಚೆನ್ನಾಗಿ. ಅವಾಗ ನಿಮಗ್ ಗೊತ್ತಾಯ್ತದೆ ತಂದೆ ತಾಯಿನ ಬಿಟ್ಟು ಇರೋದು ಕಷ್ಟ ಏನಂತ ಅಂದ್ಬಿಟ್ಟು. ಅವಾಗ ನಿಮಗ್ ಗೊತ್ತಾಯ್ತದೆ ಗಂಡು ಮಕ್ಳಿಗೆ. ಆ ತರ ರೂಲ್ಸ್ ಮಾಡ್ಬೇಕು. ಈಗ ಮದ್ವೆ ಆಗಿ ಹೆಣ್ಮಕ್ಳು ಗಂಡು ಮನೇಲಿ ಇರ್ಬೇಕಲ್ವಾ? ಆ ತರ ಅಲ್ಲ. ಮದ್ವೆ ಆಗಿದ್ಮೇಲೆ ಗಂಡ ಹೆಂಡತಿ ಮನೇಲಿ ಇರ್ಬೇಕು. ಆ ತರ ರೂಲ್ಸ್ ಆಗ್ಬೇಕು.
ಈಗ ಹೆಂಡ್ತಿನ ನಾವು ದುಡ್ದಾಕ್ ಸಾಕ್ತಿವಿ, ಹಾಗೇನ ನಾವೇನಾರ ನಿಮ್ಮ ಮನೆಗೆ ಬಂದಿದ್ರೆ ನೀವು ದುಡ್ದು ಹಾಕ್ಬೇಕು. ಯಾಕೆ ನಮ್ಗೇನು ಇರಕ್ಕೆ ಕಷ್ಟವಾ? ನೀವು ಹಂಗಿದ್ರ ನಾವು ಹಂಗೆ ಇರ್ತೀವಿ, ಅಲ್ಲಿ ನೀವು ದುಡ್ದು ಹಾಕ್ಬೇಕಾಗ. ರೂಲ್ಸ್ ಬಗ್ಗೆ ಮಾತಾಡಕ್ ಬತ್ತಲೆ, ಕರ್ಗೆ ಡೋಸ್ ರುಬ್ಕೊಂಬೋಗು, ರೂಲ್ಸ್ ಮಾತಾಡೋದಂತೆ. ಫ್ರೆಂಡ್ಸ್, ನಾನು ನೋಡಿ ಚಿಕನ್ ಗೊಜ್ಜು ಮಾಡೋದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದೆರಡು ಚಿಕ್ಕ ಸೈಜು ಮೀಡಿಯಮ್ ಸೈಜು ಟೊಮೊಟೊ, ಆಮೇಲೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ, ಆಮೇಲೆ ಹಸಿಮೆಣ್ಸಿಕಾಯಿ, ಇಷ್ಟೇ ನಾನು ರುಬ್ಬೋದಕ್ಕೆ ಹಾಕೊಳ್ಳೋದು. ಇಷ್ಟು ರುಬ್ಕೊಂಡ್ಬಿಟ್ಟು ತಗೊಂಡ್ಬಿಟ್ಟು ಬರ್ತೀನಿ. ಇದನ್ನೆಲ್ಲ ಹಾಕೊಂಡು ಇದಕ್ಕೆ ಒಂದು ಪೀಸ್ ಚಕ್ಕೆ ಪೀಸ್ ಹಾಕಬೇಕು. ಒಂದು ಪೀಸ್ ಚಕ್ಕೆ ಪೀಸ್ ಹಾಕೊಂಡು ರುಬ್ಕೊಂಡ್ಬಿಟ್ಟು ಬರ್ತೀನಿ. ಬಾಂಡಿಗೆ ಎಣ್ಣೆ ಬಿಟ್ಟಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಇದ್ರೊಳಗೇನೆ ಒಂದು 2 ಕಲ್ಲು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಇವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಹೊತ್ತು ಹಾಗೇ ಮುಚ್ಚಿರ್ತೀನಿ, ಒಂದು ತಟ್ಟೆ ಮುಚ್ಚಿಟ್ಟು. ಸರ ನೀರು ಸೀಕೊಂಡೈತೆ, ತಳನೇ ಇದೆಯಾ? ನಾನು ಅಲ್ವಾ ಇದ್ದೆ. ಮಸಾಲ ನೋಡಿ, ಈಗ ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದೋಯ್ತೆ. 2 ಸ್ಪೂನ್ ತಗೊಂಬಂದು ಇಟ್ಕೊಂಡವ್ರು ನಮ್ಮ ಮನೆಯವ್ರು. ತೊಳೆಯಳು ಬಿಗ್ಗೆಗವಳೆ ಅಂತವ. ನಾನು 1 ಸ್ಪೂನ್ ಹಾಕೋಗಿದ್ದೀನಿ, ಇವ್ರು ಇನ್ನೊಂದು ಸ್ಪೂನ್ ತಗೊಂಬಂದು ಹಾಕೊಂಡವ್ರು. ನೋಡಿ ಇಲ್ಲಿ ನೋಡಿ, 2 ಸ್ಪೂನ್. ನೀನು ಫಸ್ಟ್ ತಂದಿದ್ದು ಸೋಟು, ಅದ್ರಲ್ಲಿ ನೀಟಾಗಿ ತಿರ್ಸಕ್ಕಾಯ್ತದ? ಒಲೆ ಮಾತ್ರ ಸೌದೆ ಚೆನ್ನಾಗಿ ಒಣಗಿದ್ವ, ನಾನು ಚೆನ್ನಾಗಿ ಉರಿ ತಗೊಂತೈತೆ. ನೋಡಿ, ಇದಕ್ಕೇನೆ ಚಿಕನ್ ಮಸಾಲನ ಹಾಕ್ತಾ ಇದ್ದೀನಿ. ನೀರಿನ್ನು ಸೇರಿಸಿಲ್ಲ ನಾನು. ನೀರು ಇದೊಂದು ಸ್ವಲ್ಪ ಮಸಾಲೆಲಿ ಇದಾಗಲಿ, ಆಮೇಲೆ ನೀರನ್ನ ಸೇರಿಸ್ತೀನಿ. ಅದು ಜಾರ್ದಿದೈತಲ್ಲ, ಅದರಲ್ಲೇ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ತಾ. ಅದು ಗ್ರೀನ್ ಚಿಕನ್ ರೆಡಿ ಆದಂಗೆ ಮಾಡ್ತಾಯಿದ್ದೀರಪ್ಪ. ಅದೇ ನಮ್ಮ ಮಾಮೂಲಿ ಟೈಮಲ್ಲಿ ನನಗೆ ಮಾಡಿಕೊಡು ಆ ಥರ ಅಂದ್ರೆ ಆಗಲ್ಲ. ಅವ್ರ ಅಪ್ಪಂಗೆ ಅಲ್ಲಾಗಲ್ಲ ಅಂದ್ಬಿಟ್ಟು ಏನು ಸೂಪರಾಗಿ ರೆಡಿ ಮಾಡ್ತಾರೆ. ಅವ್ರ ಅಪ್ಪ ಒಬ್ರಿಗೆಲ್ಲ, ನಮಗೂ ಕೂಡ. ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವರಿದ್ದಂಗೆ ಹಂಗಂತ ಹೆಂಗಸರಿಗೆ ಹೋಗ್ಲೇಬೇಕು. ಹಾಗೆ ಒಂದು ಸ್ವಲ್ಪ ಇವಾಗ ಡೈಲಾಗು ಇವಾಗ ಗೊತ್ತೈತಿ. ಇವಾಗ್ಲಾರು ನೆನಪಾಯ್ತಲ್ಲ, ಅವ್ರೊಂಥರ ನಮಗೆ ದೇವ್ರ ಕಣ್ಣು ಕೊಟ್ಟು ದೇವ್ರಂತ. ಇವಾಗ ಗೊತ್ತಾಯ್ತು. ಯಾವಾಗಲೂ ನೆನಪಿರ್ತದೆ, ಒಂದು ಟೈಮ್ ಹಂಗೆ ಆಗುತ್ತೆ ಅಷ್ಟೇ. ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ನನಗಿಂತ ನಮ್ಮ ಅಪ್ಪ ಮೇಲೆ ಪ್ರೀತಿ ಜಾಸ್ತಿ. ಫಸ್ಟು ಇತ್ತ ಏನೋ ಗೊತ್ತಿಲ್ಲ, ನಮ್ಮಮ್ಮ ತೀರೋದ್ಮೇಲಂತೂ ನಮ್ಮ ಮನೆಯವ್ರಿಗೆ ಅವ್ರನ್ನ ಇವ್ರ ತಂದೆ ಅಂತ ನೆನ್ಕೊಂಡವ್ರೆ. ಆವಾಗ ನಮ್ಮಮ್ಮ ತೀರೋಗಿ ಎಷ್ಟು 3 ದಿನಕ್ಕೆ ಇವ್ರಪ್ಪ ತೀರೋಗಿದ್ದು. ಅದೇ ನಮ್ಮ ಮಾವ, ನಮ್ಮ ಗಂಡನ ಮಾವ ಇಬ್ಬರಿಗೂ ನಮ್ಮಮ್ಮ ಮತ್ತು ನಮ್ಮ ಮಾವ ಇಬ್ರು ಸ್ವಂತ ಅಕ್ಕ ತಮ್ಮ. ನಮ್ಮಮ್ಮ ಡೆತ್ ಆಗಿ 3 ದಿನಕ್ಕೆ ನಮ್ಮ ಮಾವ ಡೆತ್ ಆಗಿದ್ದು. ನೋಡಿ, ಹಣೆ ಬರ ಭಗವಂತ ಹೆಂಗ್ ಬರ್ದಿದ್ದಾನೆ ಅಂತ ಅಂದ್ಬಿಟ್ಟು. ಅವಂತೂ ಒಂದೇ ಸಲ ಮಾತ್ರ ಆಕಾಶನ ಕಳಿಸಿ ಬಿದ್ದಂಗೆ ಆಯಿತು. ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್, ನನಗಂತೂ ಹೆಂಗಾಯ್ತಂದ್ರೆ, ಈಗ ಡೆತ್ ಆದಮೇಲೆ ಈ ಕಾರ್ಯಗಳು ಸ್ಟಾರ್ಟ್ ಆಯ್ತವೆ. ನನಗೆ ಇಲ್ಲಿ ಕಾರ್ಯಗಳು ಇಲ್ಲಿ
ಮಾಡಲಿಲ್ಲ ಅಂದರೆ ಇಲ್ಲಿ ಬೇಜಾರು. ಇನ್ನು ಅಲ್ಲೋಗಿ ಅಪ್ಪನ ಮನೇಲಿ ಅಲ್ಲಿ ಓಡಾಡ್ಕೊಂಡು ಮಾಡಲಿಲ್ಲ ಅಂದರೆ ನಾನು ಎಷ್ಟು ಅಲ್ಲಿ ನಿಷ್ಠುರ ಆಗಿದ್ದೆ ಅಂತ ಅಂದರೆ ಇಲ್ಲಿ ಯಾರೂ ಅಷ್ಟಾಗಿ ನಿಷ್ಠುರ ಮಾಡಲಿಲ್ಲ, ಅಲ್ಲಂತೂ ತುಂಬಾ ನಿಷ್ಠುರ ಮಾಡಿಳು. ಅವ್ರ ಮಾವಂದೇ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಲು ಕಾರ್ಯನ, ಇಲ್ಲಿ ಬರಲಿಲ್ಲ ಅಂತ ಅಂದ್ಬಿಟ್ಟು. ಜನಗಳು ಮಾತಾಡೋದು ಹೆಂಗಿರುತ್ತೆ ಅಂದರೆ ಬೇರೆಯವ್ರು ಮಾತಾಡೋದ್ಕಿಂತ ನಮ್ಮವರೇ ಮಾತಾಡ್ಬಿಡ್ತಾರೆ. ಅವಾಗ ಹೆಂಗ್ ಗೊತ್ತಾ, ನಮ್ಮಮ್ಮ ತೀರೋಗಿದ್ದು ಎರಡು ದಿನ ಮುಂಚೆ ಅಲ್ಲ, ನಮ್ಮ ಮಾವ ಬಂದಿತ್ತು. ನಮ್ಮಮ್ಮ ತೀರೋದಾಗ ನಮ್ಮ ಮಾವ ಬಂದಿತ್ತು ಅಲ್ಲಿಗೆ. ನಮ್ಮಮ್ಮ ತೀರೋಗಿ 2 ದಿನ 3ನೇ ದಿನ ಮಧ್ಯಾಹ್ನನೇನೋ ನಮ್ಮ ಮಾವ ತೀರೋಗಿದ್ದು. ನಮ್ಮ ಅಮ್ಮನಿಗೇನೋ ಹುಷಾರು ಇನ್ನೂ ತಿಥಿಕಾರನೇ ಇರ್ಲಿಲ್ಲ, ಇನ್ನು 3 ದಿನ ಅಲ್ವಾ? 3 ದಿನ. ನಮ್ಮ ಅಮ್ಮನಿಗೇನೋ ಹುಷಾರಿರ್ಲಿಲ್ಲ. ನಾನು ಇಲ್ಲೇ 1 ವರ್ಷ ಮಡಿಕೊಂಡಿದ್ದೆ, ಹುಷಾರಿರ್ಲಿಲ್ಲ. ನಮ್ಮ ಅಮ್ಮಂಗೆ ಹುಷಾರಿಲ್ದಲ್ಲೇ ತೀರೋಗಿದ್ದು. ಬಟ್ ನಮ್ಮ ಮಾವ ಗುಂಡ್ಕಲ್ಲಿದ್ದಂಗಿತ್ತು. ನಮ್ಮ ಮಾವ ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರೋಗಿದ್ದು. ನಮ್ಮ ಮಾವ ತೀರೋಗಿದ್ದು ಒಂಥರ ಏನೋ ಒಂದಿದು. ನಮ್ಮಮ್ಮ ಮಾತ್ರ ಹುಷಾರಿರ್ಲಿಲ್ಲ. ನಮ್ಮ ಅಪ್ಪಾಜಿ ಆ ಥರ ತೀರೋಯ್ತು ಅಂತ ಯಾರು ಕನ್ಸ್ಮಸ್ನು ಅನ್ಕೊಂಡಿರ್ಲಿಲ್ಲ. ಹುಷಾರಿರ್ಲಿಲ್ಲ ನಮ್ಮಮ್ಮ. ಒಂದು ವರ್ಷದಿಂದ ನಮ್ಮಮ್ಮ ಹುಷಾರಿರ್ಲಿಲ್ಲ. ನಾನೇ ಇಲ್ಲಿ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ತೋರಿಸ್ಕೊಂಡು ಇಲ್ಲೇ ಮಡಿಕೊಂಡಿದ್ದೆ. ಬಟ್ ನಮ್ಮ ಮಾವ ತೀರೋದಾಗ ನಮಗೆ, ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟೇನೋ ಬಂದು ಪ್ರೆಗ್ನೆನ್ಸಿ ಇದಕ್ಕೆ ನಾವು ಮೈಸೂರಲ್ಲಿ ಆಸ್ಪತ್ರೆ ತೋರಿಸ್ತಾ ಇದ್ದೆ. ಇನ್ನೂ ಬಾಗ್ಲೇ ತೆಗ್ದಿರ್ಲಿಲ್ಲ. ನಾನು ನಮ್ಮನೆ ಅವತ್ತು ಏನಪ್ಪಾ ಅಂದ್ರೆ ನಾವು ಆಸ್ಪತ್ರೆಗೆ ಹೋಗಿದ್ದು. ಅವತ್ತು ನಾನು ಅಮ್ಮಂಗೆ ಯಾವತ್ತು ಅಷ್ಟಾಗೂ ಸೀರೆ ಕೊಡಿಸಿದ್ದು. ಅವತ್ತು ನಾನು ಸೀರೆ ತಗೊಂಡಿದ್ದು. ನಾವು ಏನ್ ಗೊತ್ತಾ, ಯಾವತ್ತು ನಾನು ಮದ್ವೆ ಆದ ದಿನದಿಂದ ನಮ್ಮ ಅತ್ತೆಗೆ ಒಂದು ಸೀರೆ ತೆಗ್ದಿರ್ಲಿಲ್ಲ ನಾನು. ಬಟ್ ಅವತ್ತು ಆಸ್ಪತ್ರೆಗೆ ಹೋಗಿ ಮೈಸೂರ್ಗೆ ಹೋಗಿ ಏನೋ ಒಂಥರ ಸೀರೆ ತಗೋಬೇಕು, ನಮ್ಮ ಅತ್ತೆಗೆ ಸೀರೆ ತಗೋಬೇಕು ಅಂತ ಮೈಸೂರಲ್ಲಿ ಆಸ್ಪತ್ರೆಗೆ ಹೋದಾಗ. ಆವಾಗ ನಾನು ನಮ್ಮನೆಯವ್ರಿಗೆ ಹೇಳ್ದೆ, ನಿಮ್ಮ ಅಮ್ಮಂಗೊಂದು ಸೀರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಅವಾಗ ಸರಿ ಆಯ್ತು ತಗ ಅಂತ ಅಂದ್ರು. ಆಮೇಲೆ ಅವತ್ತು ಸೀರೆನು ತಗೊಂಬಂದಿದೀನಿ ನಮ್ಮ ಅತ್ತೆಗೆ. ಏನು ಹಣೆ ಬರ ನೋಡಿ, ಅವತ್ತು ಸೀರೆನು ತಗೊಂಬಂದಿದೀನಿ ನಮ್ಮ ಅತ್ತೆಗೆ. ಅದ್ರ ಸಾಯಂಕಾಲನೇ ಆ ಥರನೇ ಆಗಿತ್ತು. ಸಾಯಂಕಾಲ ಅಲ್ಲ, ನಾವಿನ್ನು ಎಷ್ಟು 4 ಗಂಟೆನೋ ಏನೋ ಆಗಿತ್ತು. ಆಸ್ಪತ್ರೆಯಿಂದ ಬಂದು ನಮ್ಮ ಮನೆಯವ್ರು ಹಸುಗಳು ನೋಡ್ಕೊಂಬತ್ತಿಂದ ತೋಟದೊಳಗೆ ಹೋಗಿದ್ರು. ಎಲ್ಲ ಕಟ್ಟಾಕ್ಬಿಟ್ಟು ಹೋಗಿದ್ದು. ನಾನು ಇನ್ನೂ ಬಾಗ್ಲೇ ತೆಗ್ದಿರ್ಲಿಲ್ಲ. ಆಲ್ರೆಡಿ ಅಲ್ಲೇ ನ್ಯೂಸ್ ಬಂತು. ಕದನೇ ತೆಗ್ದಿರ್ಲಿಲ್ಲ. ಅವತ್ತು ಸೀರೆ ತಗೊಂಬಂದಿದೀನಿ ನಮ್ಮ ಅತ್ತೆಗೆ. ಯಾವತ್ತು ಸೀರೆ ತೆಗ್ದಿಲ್ದಾಳು, ಅವತ್ತು ಸೀರೆ ತಗೊಂಬಂದಿದೀನಿ. ಒಂದೊಂದ್ಸಲಿ ಯಾವ್ಯಾವ ಥರ ಇದಾಗುತ್ತೆ ಅಂತಂದ್ರೆ, ಚಿಕನ್ ಗ್ರೇವಿ ರೆಡಿ ಆಯಿತು. ನೋಡಿ, ದೋಸೆಗೆ ಚಿಕನ್ ಗ್ರೇವಿ ಹಿಂಗಿರ್ಬೇಕು ನೋಡಿ. ಏನು ಮಸ್ತಾಗಿ ಬಂದೈತಿ ಅಂತ ಗ್ರೇವಿ. ಗ್ರೀನ್ ಕಲರ್ ಗ್ರೇವಿ. ನಿಮ್ಮ ಗೊಂಬೆ ಆಲೆ ರೆಡಿ ಆಯ್ತಾವಳಲ್ಲ ಅವು. ಅಯ್ಯೋ ಮಮ್ಮ ಏನೋ ರೆಡಿ ಮಾಡ್ತಾಳೆ, ರೆಡಿ ಆಯ್ತಾಳಿ. ಗೊಂಬೆ 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 ಅವ್ಳು ಸ್ನಾನ ಮಾಡ್ಕೊತಾಳ ತಡಿಯಪ್ಪ. ಏನಂದ್ರೆ ಒಂದು ದೋಸೆನ ತಟ್ಟೆ ದಬಾಕ್ದಲ್ಲೇ ಎತ್ತಿದ್ದೀನಿ. ತಟ್ಟೆ ದಬಾಕ್ಬಿಟ್ಟು ಮಾಡ್ತೀನಿ ತಡಿ ದೋಸೆನ. ಅವಾಗೆಲ್ಲ ಹಂಗೇನೆ ದೋಸೆನ ತಟ್ಟೆ ದಬಾಕ್ಬಿಟ್ಟು ಬೇಯಿಸ್ತಾರೆ ನೋಡಿ. ತಟ್ಟೆ ದಬಾಕ್ದಲ್ಲೇ ಬೇಯಿಸಿರೋ ದೋಸೆ. ಅಂದರೆ ತಟ್ಟೆ ದಬಾಕ್ಲಿಲ್ಲ ಅಂದರೆ ದೋಸೆ ಕ್ರಿಸ್ಪಿಯಾಗಿ ಬೇಯ್ತವೆ. ತಟ್ಟೆ ದಬಾಕಿದ್ರೆ ಸಾಫ್ಟಾಗಿ ಬೇಯ್ತವೆ, ಅಷ್ಟೇ ಡಿಫ್ರೆಂಟ್. ಹಬೆ ಒಳಗೆ ಬೇಯ್ತವೆ. ನೋಡ, ಹಬೆ ದೋಸೆ ಹಿಂಗಿರ್ತವೆ. ಇದು ತಿಂಡಿ ತಿಂದ್ರು ಟೈಮ್ ಆಗಂಗೆ. ಯಾಕೆ ನಾನು ಬೆಳಗ್ಗೆ 2 ಸಲ ಕುಯ್ಕೊಂಬರ್ಲಿಲ್ವಾ? ಓವರ್ ನೀನು. ನಾನೇನು ಕೂದಿಲ್ಲ ಅನ್ನಂಗೆ ಹೇಳ್ತಾ ಇದೀಯಾ? ಬೆಳಗ್ಗೆ ನಾನು ಕುಯ್ಕೊಂಬರ್ಲಿಲ್ವಾ? ಫ್ರೆಂಡ್ಸ್, ನಾನು ಇನ್ನು ಇಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ಅಪ್ಪ ತುರ್ಕೋದಿಲ್ಲ ಅಂದ್ರೆ
ಫುಲ್ ಕುಯ್ದಿಲ್ಲ ಏನು ಅಲ್ಲೇ ನೋಡು ಬಾಯಿಗೆ ಇಕ್ಬಿಡ್ತೀನಿ ಹಂಗೆಪ್ಪ. ಇಲ್ಲಿ ನಮ್ಮ ಗೊಂಬೆ ಮೇಲೆ ಹತ್ತಿದ್ದಾಳೆ, ಅಲ್ಲೇ ಕಾದೈತೆ. ಫ್ರೆಶ್ ಮಾಡ್ಕೊಂಬತ್ತೀನಿ 2 ದಿನ ಆಯ್ತು. ಥೂ ಕೊಳಕ ಹೋಗು ಸುಮ್ಮನೆ. ಬ್ರಷ್ ಮಾಡ್ದಲೆಯ ಎದ್ದ ತಕ್ಷಣನೇ ಇವಾಗ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ನಾನು ಬ್ರಷ್ ನೋಡ್ದೆ ಅಂತಾರೆ ಫ್ರೆಂಡ್ಸ್. ಇವ್ರು ಬ್ರಷ್ ನಾನೇನು ಸೊಂಟ ಕಟ್ಕೊಂಡು ಓಡಾಡೋಣ, ಎಲ್ಲೆಲ್ಲ ಎಸೆಯೋದು ಉಜ್ಬಿಟ್ಟು ಒಂತ ಇಡಲ್ಲ. ಆ ಫಸ್ಟ್ ನೋಡಿಲಿ ಕಳ್ಳಿ ಕಂಡಂಗೆ ಕಾಣಿಸ್ತಾ ಇದೆಯಾ, ಆ ಕೂದಲು ಕಟ್ ಮಾಡಿಸಿಲ್ಲ. ಸಿಮ್ಗಳು ಏರ್ ಕಟ್ ಮಾಡಿಸಲ್ಲ ಅಂತ ಹಂಗೆ ನೀನು ಸಿಂಹ. ಆಯ್ತಾ ನೀನು ಸಿಂಹನಾ? ಸಿಂಹ ಅಲ್ಲ ತಿಮ್ಮ. ನೀನು ನಂಗೆ ಬೆಳಗ್ಗೆ ಏನು ಕೆಲಸ ಇರೋಲ್ಲ, ಅಲ್ಲೂ ರೆಡಿ ಆಗ್ಬಿಡ್ತೀಯ. ಹಲೋ, ಇವತ್ತು ನಾನೇ ಫಸ್ಟ್ ಎದ್ದಿರೋದು. ಚೆನ್ನಾಗಿ ಕಾಣ್ತಲ್ವಾ ಎಷ್ಟಾಗಿ? ಅಯ್ಯೋ ಡೈಲಿ ತಲೆ ಬಚ್ಚಾರ ಅವ್ರು ಕೂದಲೇ ಇರೋಕ್ಕಿಲ್ಲ. ಯಾವಾಗಲೂ ಮಿರರ್ ಮುಂದೆ ನಿಂತಿರ್ತೀಯಲ್ಲಪ್ಪ, ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆ ತಲೆ ಬಚ್ಚಲ್ಲ ಅಂತ ಹೇಳ್ತೀಯ. ಬಿಡ್ಬೇಡ, ಯಾವಾಗಲೂ ಮಿರರ್ ಮುಂದೆ ನಿಂತಿರ್ತೀಯ. ಗ್ರೇವಿ ಸಕ್ಕರೆ ಐತೆ ನನಗೆ. ನಾನು ಮಾಡಿರೋದಲ್ವ ಅದಕ್ಕೆ. ನಾನು ನಮ್ಮ ಮಾವು ಬರಗಂಟ ತಿನ್ಬಾರ್ದು ಅಂದ್ಕೊಂಡೆ. ಅದು ಚಿಕನ್ ಇವತ್ತ ಜಗಳ ಮಾಡ್ಕೊಂಡು ತರ್ಸ್ಕೊಂಡವ್ರೆ. ಫಸ್ಟ್ ಟೇಸ್ಟ್ ನೋಡೋಣ. ಇವೆಲ್ಲ ಬಿಲ್ಡಪ್ ಬೇಡ, ತಿನ್ನಿ, ಕೆಲ್ಸಕ್ಕೆ ಟೈಮ್ ಆಯ್ತದೆ. ಓಕೆ, ಚೆನ್ನಾಯ್ತಾ? ಚೆನ್ನಾಯ್ತಾ? ಹೆಂಗೈತೆ ಟೇಸ್ಟು? ಟೇಸ್ಟ್ ಮಾತ್ರ ಚೆನ್ನಾಗೈತೆ. ಇನ್ನು ಚೂರು ಬೇಯಬೇಕು ಅನಿಸುತ್ತೆ. ನಮ್ಮಲ್ಲಿ ಕರೆಕ್ಟ್ ಐತೆ, ಮಾವನಲ್ಲಿಗೆ ಆಗೋದು ಡೌಟ್ ಅನಿಸುತ್ತೆ. ಒಂಚೂರು ಒಲೆ ಮೇಲೆ ಇಡು, ಮಾವಾಗಲ್ಲ. ನಮ್ಮ ಅದ್ಯಾಕೆ ಹಂಗೆ ತೊಳ್ದೆ ಏನ ಗೊಂಬೆಯ? ಆಗ್ಲನ್ನ ಕುಣಿಸ್ಕೊಬಿಡು. ನೋಡಲ್ಲಿ ದ್ವಾಸೆ ಹಾಕಿದ್ದೀನಿ, ಮೂಳೆ ಹಾಕ್ಬಿಡ ಅವಳಿಗೆ, ನೋಡಿ ಸಿಗಾಯ್ಕತ್ತದೆ. ಬಂದು ರೋಸ್ತಾಳೆ ನೋಡಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಬಾಯ್ ಮಾಡ್ರಲ್ಲ ಎಲ್ಲ. ಅವಳ ಕಣ್ಣಲ್ಲಿ ಯಾಕೋ ನೀರು ಬರ್ತೈತಿ.